ನಮಸ್ಕಾರ ವೀಕ್ಷಕರೇ, ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಎಂ ಮಹದೇವಸ್ವಾಮಿ. ಕುರುಬ ಸಮುದಾಯ ಮತ್ತು ಸಿಎಂ ವಿರುದ್ಧ ಅವಹೇಳನ, ಕಿಡಿಗೇಡಿಗಳನ್ನು ಬಂಧಿಸದಿದ್ದರೆ ಕರ್ನಾಟಕ ಬಂದ್, ಎಚ್ಚರಿಕೆ ನೀಡಿದ ಸುಬ್ರಹ್ಮಣ್ಯ ಬಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಅವಹೇಳನ ಮಾಡಿದ ಮಂಡ್ಯದ ವ್ಯಕ್ತಿಗಳ ವಿರುದ್ಧ ಮೈಸೂರಿನಲ್ಲೂ ಕುರುಬರ ರಾಜ್ಯ ಸಂಘದಿಂದ ದೂರು ನೀಡಲಾಯಿತು. ಮೈಸೂರಿನ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಮಾಜಿ ಅಧ್ಯಕ್ಷ ಮತ್ತು ಅಹಿಂದ ಒಕ್ಕೂಟಗಳ ಅಧ್ಯಕ್ಷ ಬಿ. ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಸಿದ್ಧಾರ್ಥನಗರದ ಕನಕಭವನದಲ್ಲಿ ಕುರುಬರ ಸಮುದಾಯದ ಸಭೆ ನಡೆಸಿದರು. ಈ ವೇಳೆ ಕುರುಬ ಸಮುದಾಯದ ಜಿಲ್ಲಾಧ್ಯಕ್ಷರುಗಳಾದ ನಂಜೇಗೌಡ, ತಾಲೂಕು ಅಧ್ಯಕ್ಷರಾದ ಕೋಟೆ ಆನಂದ್, ಕೆಂಪಣ್ಣ, ಬಸವರಾಜು, ನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಗೋಪಿ, ರವಿ, ಶೋಭಾ, ಛಾಯಾ, ಮುಖಂಡರುಗಳಾದ ವಕೀಲ ಪುಟ್ಟಸ್ವಾಮಿ, ಜಯಸ್ವಾಮಿ, ಬಿಬಿಎಂಪಿ ಮಾಜಿ ಸದಸ್ಯ ಕೃಷ್ಣಮೂರ್ತಿ, ಅಭಿ, ರವಿ, ಅಪ್ಪುಗೌಡ, ಕೃಷ್ಣ, ಧರ್ಮೇಂದ್ರ, ಡಿ. ಹುಚ್ಚೇಗೌಡ, ಗೋಪಾಲ್, ಹಿನಕಲ್ ಉದಯ್, ಮಹೇಶ್, ಕಾಡನಹಳ್ಳಿ ಸ್ವಾಮಿಗೌಡ, ಅಭಿ ಸೇರಿದಂತೆ ಮೈಸೂರು, ಮಂಡ್ಯ, ಚಾಮರಾಜನಗರ ಜಿಲ್ಲೆಯ ತಾಲೂಕು ಕುರುಬ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಕುರಿಹುಂಡಿ ರಾಜು, ಜೈಸ್ವಾಮಿ, ಹಿನಕಲ್ ಉದಯ್, ಮೋಹನ್, ಆನಂದ್, ಬಸವಣ್ಣ, ಪರಮೇಶ್, ಮಹೇಶ್, ರವಿ, ಅಪ್ಪುಗೌಡ, ಚಿಕ್ಕಣ್ಣ ಸೇರಿದಂತೆ 3 ಜಿಲ್ಲೆಯ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ಮುಂದಿನ ದಿನಗಳಲ್ಲಿ ಬೇರೆ ಯಾರು ಸಹ ಆ ರೀತಿ ಮಾತನಾಡುವುದಕ್ಕೆ ನಾವೆಲ್ಲ ಸಭೆ ಮಾಡಿ ಈಗ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರಾಗ್ಬೋದು, ನಮ್ಮ ಸುಬೋಧರಾಗ್ಬೋದು ಎಲ್ಲ ಹಿಂಗೆ ಸೇರಿ ಏನು ತೀರ್ಮಾನ ಮಾಡಿದ್ವಿ ಆ ತೀರ್ಮಾನದಂತೆ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡು ಈ ಥರ ಕಿಡಿಗೇಡಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡಬೇಕು ಅಂತೇಳಿ ನಮ್ಮಲ್ಲಿ ಎಲ್ಲರಿಗೂ ಒಗ್ಗಟ್ಟಾಗಿ ಒಂದು ಸಭೆಗಳು ಮಾಡಿ ಆಗಲೇ ಮಂಡ್ಯ ಜಿಲ್ಲಾ ಪ್ರೆಸ್ಮೀಟ್ ಮಾಡಿ ಬಂದಿರೋದ್ರಿಂದ ನಮ್ಮ ಮಂಡ್ಯ ಜಿಲ್ಲಾಧ್ಯಕ್ಷರು ಅವ್ರ ಜೊತೆಗೆ ನಾವು ಇರೋಣ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಜೈ. ಮಂಡ್ಯ ಸಮಾಜದ ಎಲ್ಲ ಮೊನ್ನೆ ನೀವು ನನಗೆ ನಾವು ನಮ್ಮ ಜನಾಂಗದ ತೀರ್ಮಾನದಲ್ಲಿ ಹೋದವರಿಗೆ ಗಡಿಪಾರು ಮಾಡಬೇಕು ಮತ್ತು ತಕ್ಕ ಶಿಕ್ಷೆ ಆಗಬೇಕು. ಬೇರೆ ಜಾತಿಯ ಜನಾಂಗದ ಯಾರು ಕೂಡ ಕೆಟ್ಟದಾಗಿ ಅಸಭ್ಯವಾಗಿ ಆ ಪ್ರತಿಭಟನೆ ಹೆಂಗಿರಬೇಕು ಅಂತಂದರೆ ಶಾಂತಿಯುತವಾಗಿರಬೇಕು. ಇನ್ನೊಂದು ಜನಾಂಗಕ್ಕೆ ಪರಿಣಾಮ ಬೀರಬಾರ್ದು. ಮತ್ತು ಸಣ್ಣ ಜಾತಿಗಳ ಇನ್ನೊಂದು ಯಾರು ಎಡಮಟ್ಟವಾಗಿ ಮಾತಾಡಬಾರ್ದು. ಆದರೆ ಈಗ ಏನು ಮಾತಾಡೋದು ಗೊತ್ತಾಗ್ತದೆ. ಆದರೆ ಯಾವುದು ಆದರೆ 2 ವರ್ಷದಿಂದ ನಮ್ಮ ಜನಾಂಗದ ಜಿಲ್ಲೆಯಲ್ಲಿ ಪ್ರತಿಭಾ ಪುರಸ್ಕಾರ ಮಕ್ಕಳು ಪ್ರತಿ ವರ್ಷವೂ ಹೋಗ್ತಾರೆ. ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಆರೋಗ್ಯ ಸಮಾಜದ ಬಗ್ಗೆ ಕೀಳು ರೀತಿಯಿಂದ ಮಾತಾಡೋದಕ್ಕೆ ಬರಬೇಕಾಗುತ್ತೆ. ಮತ್ತು ಯಾರೇ ಯಾವ ರೀತಿ ಮಾತಾಡಬೇಕು, ಯಾವುದೇ ಜಾತಿಯಲ್ಲಿ ಯಾರು ದಯವಿಟ್ಟು ಮಾತಾಡಬೇಡಿ. ಯಾವುದೇ ಜಾತಿ ಮೇಲೂ ಯಾವುದೇ ಕೀಳು ಎಲ್ಲ ಜಾತಿಗಳು ಸರಿ ಸಮಾನ ಅಂತ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪದೇ ಪದೇ ಹೇಳ್ತಿದ್ದಾರೆ. ನಾವು ಅದನ್ನೇ ಫಾಲೋ ಮಾಡಬೇಕು. ಆದ್ದರಿಂದ ಯಾರು ಯಾವುದೇ ಸರಿಯಾದ ಸೂಚನೆಗಳನ್ನು ಕೊಡಬೇಕಾದ್ರೆ ದಯವಿಟ್ಟು ಈ ಪತ್ರಿಕೋದ್ಯಮದವರು ಎಲ್ಲ ರೆಕಾರ್ಡ್
ರೀತಿಯಲ್ಲೇ ತಮ್ಮ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ಮತ್ತು ಜೊತೆಗೆ ಈ ಸಭೆಗೆ ಇವತ್ತು ಮೈಸೂರು, ಮಂಡ್ಯ, ಚಾಮರಾಜನಗರ, ಹಾಸನ ಎಲ್ಲ ಜಿಲ್ಲೆಗಳಿಂದಲೂ ಅದನ್ನ ಮುಖಂಡಗಳ ಇದರ ಬಗ್ಗೆ ಏನು ಮಾಡಬೇಕು ಏನು ಅಂತೇಳಿ ಎಲ್ಲರೂ ಮತ್ತು ಈ ಕಾರ್ಯಕ್ರಮದಲ್ಲಿರ್ತಕ್ಕಂಥ ಮಂಡ್ಯ ಮತ್ತು ನಮ್ಮ ಕೋಟೆ ಬ್ಯಾಂಕ್ ಹೊಸಬ್ರು ಬಂದಿದ್ದಾರೆ. ಮತ್ತು ನಮ್ಮ ಕೋಟೆಯವರಾದಂಥ ಗಿರೀಶ್ ಅವರು, ನಮ್ಮ ಬಸವಣ್ಣ ಅವರು, ಮತ್ತು ನಮ್ಮ ಆನಂದಣ್ಣ ಅವರು, ನಾಗರಾಜಣ್ಣ ಅವರು, ಮತ್ತು ಪ್ರಿಯಾಪಟ್ಟದ ಕಾರ್ಯದರ್ಶಿಗಳಾದಂಥ ನಮ್ಮ ಸುನೀಲ್ ಅವರು, ಮತ್ತು ಹಾಗೆ ಎಲ್ಲ ನಮ್ಮ KSRTC ಅಧ್ಯಕ್ಷರಾದಂಥ ನಮ್ಮ ಜವರೇಗೌಡರು, ಮತ್ತು ನಮ್ಮ ಕೇರಗಳಿ ಪಂಚಾಯತಿ ಅಧ್ಯಕ್ಷರಾದಂಥ ನಮ್ಮ ಬಸವೇಗೌಡರು, ಮತ್ತು ನಮ್ಮ ಹೆಬ್ಬಾಳು ಕ್ಷೇತ್ರದಿಂದ ನಮ್ಮ ಮಾದೇವಣ್ಣ ಅವರು, ಮತ್ತು ನಮ್ಮ ರಾಜೇಗೌಡರು, ಮತ್ತು ನಮ್ಮ ಪ್ರೊಫೆಸರ್ ಆದ ಹೊಂದಿಸಿ ಈ ಸಭೆ ಆ್ಯಕ್ಚುಲಿ ನಾವು ಮಾಡ್ತಕ್ಕಂಥ ಅನಿವಾರ್ಯತೆ ಇರಲಿಲ್ಲ. ಮಾಡುವಂಥ ಸಂದರ್ಭ ಅನಿರೀಕ್ಷಿತವಾಗಿ ಬಂದಿದೆ. ಆದರೂ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ಕೆಲವು ವ್ಯಕ್ತಿಗಳು ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥ ಮಾತುಗಳನ್ನ ಆಡೋದ್ರ ಮುಖಾಂತರ ಅನೇಕ ಜಾತಿಗಳು ಇರ್ತಕ್ಕಂಥ ಈ ರಾಜ್ಯದಲ್ಲಿ ಕೆಲವು ವ್ಯಕ್ತಿಗಳು ತಾವು ತಮಗೆ ಅರಿವಿಲ್ಲದೆ ಬಳಸ್ತಕ್ಕಂಥ ಪದಗಳಿಂದ ಅದು ಜನಾಂಗಗಳ ನಡುವೆ ವೈಷಮ್ಯವಾಗಿ ಪರಿಣಾಮ ಆಗ್ತಾ ಇರ್ತಕ್ಕಂಥದ್ದನ್ನ ಇವತ್ತು ನಾವು ಕಾಣ್ತಾ ಇದ್ದೀವಿ. ನಾನು ಮತ್ತು ನಮ್ಮ ಸಮಾಜದ ಎಲ್ಲ ಇಲ್ಲಿ ಮುಖಂಡರುಗಳು ಏನಿದ್ವಿ, ಮೈಸೂರಲ್ಲಿ ನಡೆದಿರುವಂಥ ಘಟನೆನೂ ಕೂಡ ಖಂಡಿಸ್ತೀವಿ, ಮಂಡ್ಯದಲ್ಲಿ ನಡೆದಿರ್ತಕ್ಕಂಥ ಘಟನೆನೂ ಕೂಡ ಖಂಡಿಸ್ತೀವಿ. ನಾವೆಲ್ಲ ಮನುಷ್ಯರು, ಆಮೇಲೆ ಜಾತಿ, ಮನುಷ್ಯತ್ವಕ್ಕೆ ಬೆಲೆ ಇರಬೇಕು. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ ಆ ವ್ಯಕ್ತಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಅಗಲವಾದಂಥ ಮಾತುಗಳನ್ನ ಆಡಿದ್ದಾರೆ. ವಾಸ್ತವ ಅವರಿಗೆ ಗೊತ್ತಿಲ್ಲ. DK ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯನವರು ಜೊತೆಯಲ್ಲೇ ಇದ್ದಾರೆ, ಜೊತೆಯಲ್ಲೇ ಆಡಳಿತ ಮಾಡ್ತಾ ಇದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವರ ಇಬ್ಬರ ಶ್ರಮದಿಂದ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆಯೇ ಹೊರತು ಯಾವುದೋ ಒಂದು ಸಮಾಜದ ಮೇಲೆ ಈ ಕರ್ನಾಟಕದಲ್ಲಿ ಒಂದು ಪಕ್ಷ ಆಡಳಿತ ಮಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಕೇವಲ ಕುರುಬ ಸಮಾಜದಿಂದ ಮಾತ್ರ ಅಲ್ಲ, ಒಕ್ಕಲಿಗ ಸಮಾಜದ ಸಹಕಾರದಿಂದ ಆಗಿದ್ದಾರೆ, ಲಿಂಗಾಯತ ಸಮಾಜದಿಂದ ಆಗಿದ್ದಾರೆ. ಎಲ್ಲ ಸಮಾಜಗಳ ಸಹಕಾರದಿಂದ ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಎಲ್ಲ ವರ್ಗಗಳನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಜನಪರವಾದಂಥ ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನ ತಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ರಾಜಕೀಯದಲ್ಲಿ ಅಧಿಕಾರಿಗಳು ಆ ಪಕ್ಷದ ಒಂದು ಹೈಕಮಾಂಡ್ಗಳು ಏನಾಗ್ತದೆ ಮತ್ತು ಶಾಸಕರುಗಳಿಗೆ ಏನು ಸಲಹೆ ಕೊಡ್ತಾರೆ ಅದರ ಮೇಲೆ ಮುಖ್ಯಮಂತ್ರಿಗಳು ಆಯ್ಕೆ ಆಗುವಂಥ ಪದ್ಧತಿ ಪ್ರಜಾಪ್ರಭುತ್ವದಲ್ಲಿ ಇದೆಯೇ ಹೊರತು ಜಾತಿಯ ಆಧಾರದ ಮೇಲೆ ಆಯ್ಕೆ ಆಗುವಂಥ ವ್ಯವಸ್ಥೆ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಲ್ಲ. ಸೊ ಆ ಕಾರಣಕ್ಕೆ ನಾನು ಕೆಲವರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ತೀಟೆಗೋಸ್ಕರ, ಬಾಯಿ ತೆವರಿಗೋಸ್ಕರ ಇವತ್ತು ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಎಲ್ಲ ಮೂಲೆಯಲ್ಲೂ ಇರೋದ್ರಿಂದ ನನ್ನ ಒಂದೊಂದು ಮಾತನ್ನು ಕೂಡ ಜನ ಗಮನಿಸ್ತಾ ಇರ್ತಾರೆ. ನನ್ನ ಮಾತಿನಿಂದ ಯಾರಿಗಾದ್ರೂ ನೋವಾದರೆ ಸಹಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಸೊ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಾಗಿ ಮಾತಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಂಡ್ಯ ಜಿಲ್ಲೆಯಲ್ಲಿ ಅದ್ಯಾವುದೋ ಒಂದು ಮೀಡಿಯಾದಲ್ಲಿ ನೋಡಿದಾಗ ಮೀಡಿಯಾದಲ್ಲಿ ಕೂಡ ಮಂಡ್ಯದಲ್ಲಿ ನೋಡ್ತಕ್ಕಂಥದ್ದು ಅಲ್ಲಿ
ಒಂದು ಭಾಳ ಈ ರಾಜ್ಯದಲ್ಲಿ ಆಡಳಿತ ಇರ್ತಕ್ಕಂಥ ಒಂದು ಸಮಾಜಕ್ಕೆ ಇವತ್ತು ಈ ಥರ ನಡೀತಿರೋದು ತುಂಬ ಕಡಿಮೆ. ಇವತ್ತು ನಾವೆಲ್ಲ ನಾವು ಯಾವುದೇ ಸಮಾಜ ಆ ಸಮಾಜಕ್ಕೆ ಇರ್ತಕ್ಕಂಥ ಪ್ರಾಬ್ಲಮ್ ಆ ಸಮಾಜಕ್ಕೆ ಇರುತ್ತೆ. ಆದರೆ ಇವತ್ತು ಸಿದ್ದರಾಮಯ್ಯನವರಿಗೆ ಅವಹೇಳನಕಾರಿಯಾಗಿ ವರ್ತಿಸಿ ವರ್ತನೆ ಮಾಡೋದು ತುಂಬ ಕಡಿಮೆ. ಹಾಗೆ ಸಮಾಜಕ್ಕೆ ಇವತ್ತು ಯಾವುದೇ ಪಕ್ಷದಲ್ಲಿ ಇರ್ಬೋದು, ಯಾವುದೇ ಕಾರ್ಯಕರ್ತರಾಗ್ಬೋದು, ನಮ್ಮ ಸಮಾಜದವರು ಇವತ್ತು ನೋವಿನ ಒಂದು ವಾತಾವರಣ ಸೃಷ್ಟಿ ಮಾಡಿರ್ತಕ್ಕಂಥ ಕಿಡಿಗೇಡಿಗಳಿಗೆ ಸರಿಯಾದ ರೀತಿ ಕ್ರಮ ಜರುಗಿಸಿಲ್ಲ ಅಂದರೆ ಗ್ರಾಮ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಮಟ್ಟದಿಂದ ಉಗ್ರ ಹೋರಾಟಗಳನ್ನು ಮಾಡ್ತಾರೆ. ಆದರೆ ಇಂಥದನ್ನು ಖಂಡಿಸ್ತಕ್ಕಂಥದ್ದು ನಮ್ಮಲ್ಲಿಲ್ಲ. ಅದೇ ನಮ್ಮೆಲ್ಲರೂ ಕೊರತೆ. ಯಾರೇ ತಕ್ಷಣ ರಿಯಾಕ್ಟ್ ಮಾಡೋದು ಅಂತಂದರೆ ಸುಬ್ರಹ್ಮಣ್ಯ ಅವರೇ ತಕ್ಷಣ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಇಂಥದ್ದನ್ನೆಲ್ಲ ಖಂಡನೆ ಮಾಡ್ತಾರೆ. ಗೋಪಿಯವರು ಭಾಳ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ನಮ್ಮ ಆತ್ಮೀಯ ಮಿತ್ರ ಮಧ್ಯದಲ್ಲಿದ್ದಾರೆ ನೋಡಿ ಮಂಡ್ಯ, ಅವರು ಅಷ್ಟೇ ಭಾಳ ಚೆನ್ನಾಗಿ ರಿಯಾಕ್ಟ್ ಮಾಡ್ತಾರೆ. ಆದರೆ ಯಾರಿಗೆ ಯಾವುದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ ನಾವಿನ್ನೂ ಕಲ್ತಿಲ್ಲ. ಮೊದಲು ನಮ್ಮ ಬಗ್ಗೆ, ನಮ್ಮ ಮುಖ್ಯಮಂತ್ರಿಗಳ ಬಗ್ಗೆ ತುಚ್ಛವಾಗಿ ಮಾತಾಡೋದು ನಾವು ಖಂಡಿಸಬೇಕು. ಆ ಕೆಲಸ ಆಗದೆ ಹೋದರೆ ಆ ವಿದ್ಯಾವಂತರ ಆಗಿ ಏನು ಪ್ರಯೋಜನ ಇಲ್ಲ. ಸುಬ್ರಹ್ಮಣ್ಯ ಮಾತಾಡುವಾಗ ಅಷ್ಟೇ ಎಲ್ಲಿಗೂ ಹತ್ತು ಮೀರಿ ಮಾತಾಡೋದಿಲ್ಲ. ನಮ್ಮಲ್ಲಿ ಯಾರೇ ಏನೇ ಸ್ಟೇಟ್ಮೆಂಟ್ ಕೊಟ್ಟರು ಯಾರೂ ಹತ್ತು ಮೀರಿ ಮಾತಾಡೋದಿಲ್ಲ. ನಾನು ನೋಡ್ತಾ ಇರ್ತೀನಿ ಪತ್ರಿಕೆಗಳಲ್ಲಿ, ಟಿವಿಗಳಲ್ಲಿ, ಯೂಟ್ಯೂಬಲ್ಲಿ. ಆದರೆ ಇವತ್ತಿನ ದಿವಸ ಈ ಹತ್ತು ಮೀರಿ ಮಾತಾಡ್ತಕ್ಕಂಥವರು ಎಲ್ಲೋ ಕೆಲಸದಲ್ಲಿರೋ ಒಬ್ಬ ಮನುಷ್ಯ ಈ ಬಗ್ಗೆ ಮಾತಾಡ್ಬಿಟ್ಟು ದೊಡ್ಡ ಮನುಷ್ಯ ಆಗ್ತೀನಿ ಅಂತ ತಿಳ್ಕೊಂಡು ಮಾತಾಡ್ತಕ್ಕಂಥವ್ರಿಗೆ ನಾವು ಬುದ್ಧಿ ಕಲಿಸ್ಬೇಕು. ಭಾಳ ಹಿಂದೆ ನಿಮಗೆಲ್ಲ ಗೊತ್ತಿರಬೇಕು. ಮಾಸ್ಟರ್ ಹಿರಣ್ಣಯ್ಯ ಸಿದ್ದರಾಮಯ್ಯವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಅದು ಯಾವ ಮಟ್ಟಕ್ಕೆ ಹೋಯ್ತು ಅಂದರೆ ಅವನೇ ಸಾಹೇಬ್ರ ಮನೆಗೆ ಹೋಗಿ ತಪ್ಪಾಯಿತು ಅಂತ ಕ್ಷಮೆ ಕೇಳಿಕೊಂಡು ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಟ. ಇಂಥದ್ದು ಆಗಾಗ ನಮ್ಗೆ ನಡೀತಾ ಇರ್ತದೆ. ನಾವೆಲ್ಲ ಪ್ರತಿಭಟನೆ ಮಾಡೋಕ್ಕೆ ಮುಂಚೆನೇ ಅವನೇ ತಿಳ್ಕೊಂಡು ಹೋಗಿ ಅದನ್ನು ನಿಲ್ಲಿಸ್ದ. ಇಂಥವು ಆಗ್ತಾ ಇರ್ತದೆ. ನಾವು ಸುಮ್ಮನೆ ಕೂತ್ರೆ ಆಗಲ್ಲ. ಎಲ್ಲ ಸೇರ್ತಾ ಇದ್ದೀವಿ ಈ ಥರ. ಆದಷ್ಟು ಬೇಗ ನ್ಯಾಯಬದ್ಧವಾಗಿ ಅವ್ರ ಮೇಲೆ ಕ್ರಮ ಕೈಗೊಳ್ಳತಕ್ಕಂಥದ್ದು ನಾವು ಮಾಡಬೇಕು. ಉತ್ತರದಿಂದ ಇದನ್ನು ಸರ್ಕಾರಕ್ಕೆ ತಲುಪಿಸಬೇಕು ಅಂತ ಹೇಳ್ತಾ ನನ್ನ ಮಾತು. ಯಾವುದೇ ಮನುಷ್ಯನನ್ನು ಹಿಡಿಯೋಕ್ಕೆ ಭಾಳ ಸಹಜ, ಭಾಳ ಈಸಿ. ಒಬ್ಬ ಮನುಷ್ಯ ಒಂದು ದಿನ ಮನೆ ಬಿಟ್ಟು ಹೋಗೋದು ಹೆಂಡತಿ ಮಕ್ಕಳು ಯಾರೇ ಇದ್ದರೆ ಅವ್ನು ರಾತ್ರಿ ಸ್ನೇಹಿತರಿಗಾಗಿ ಯಾರಾಗಲಿ ಭೇಟಿ ಮಾಡಿರ್ತೇನೆ, ಎಲ್ಲಾರಾಗಿರ್ತದೆ. ಆದರೂ ಸರ್ಕಾರ ನಮ್ಮಿಂದ ಮಾಡಿಲ್ಲ. ಆ ನೋವಿನ ಮಧ್ಯದಲ್ಲೇ ನಾವಿವತ್ತು 3 ನಿರ್ಣಯಗಳನ್ನು ತಗೊಂಡಿದ್ದೀವಿ. ಒಂದು ಖಂಡನೀಯ ಮತ್ತು ಅವರ ಒಂದು ಗಡಿಪಾರು. ಆ ವಿಷಯವಾಗಿ ಇವಾಗ ನಾವೆಲ್ಲರೂ ಸೇರಿ ಇಲ್ಲಿನ ನಮ್ಮ ಪೊಲೀಸ್ ಕಮಿಷನರ್ಗೆ ಎಲ್ಲರೂ ಒಂದು ಕಂಪ್ಲೇಂಟ್ ಕೊಡೋಣ. ಆ ಕಂಪ್ಲೇಂಟ್ ಮುಖಾಂತರ ಈಗ ಏನು ಮಾಡಿದ್ದೀವಿ ಎಲ್ಲರೂ ತಿಳಿಸೋಣ. ಇದ್ರ ಜೊತೆಗೆ ಗುರುವಾರ ಅವರು ಬಂದು ಕೊಟ್ಟಿದ್ದಾರೆ. ಅಷ್ಟರೊಳಗೆ ಅವ್ರು ಕಟ್ಟಡಿ ಕ್ರಾಂತಿ ಮಾಡಿದರೆ ಸರಿ. ಆ ಇದರೊಳಗೆ ಮಾಡದೇ ಇದ್ದರೆ ಇಡೀ ರಾಜ್ಯಾದ್ಯಂತ ಎಲ್ಲ ಸಮಾಜದ ಬಂಧುಗಳ ಜೊತೆಗೆ ಸಿದ್ದರಾಮಯ್ಯ ಹಿತೈಷಿಗಳು ಯಾರಿರ್ತಾರೆ ಎಲ್ಲರೂ ಕಡಿಮೆ ಒಂದು ಕರ್ನಾಟಕ ಬಂಧನೆ ಮಾಡಿದ್ರೆ ಹೇಗಿರ್ತದೆ ಇವೆಲ್ಲ ಹೇಳಿದ್ರೆ ಒಂದು ಕರ್ನಾಟಕ ಬಂಧನ ಮಾಡೋಣ ಅನ್ನೋದು ಒಂದು ನಮ್ಮ ಅನಿಸಿಕೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಾವೆಲ್ಲರೂ ದಯವಿಟ್ಟು ಎಲ್ಲರೂ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗೋಣ. ಎಲ್ಲರ ಜೊತೆ ಸೇರಿ ಒಂದು ಕಂಪ್ಲೇಂಟ್ ಕೊಡೋಣ. ಕೊಟ್ಟ ನಂತರ ಈಗಾಗಲೇ ಅಧ್ಯಕ್ಷರು ಬುಧವಾರ ಕರೆದಿದ್ದಾರೆ ಬಂದ್ಗೆ. ಅಲ್ಲಿ ಬಸರಾಳ ಗ್ರಾಮಕ್ಕೆ ಆ ಬಂದ ಆದ್ರೂ ಪೊಲೀಸ್ನವರು ಕಟ್ಟಡಿ ತಾಂಡಿ ಮಾಡಿ ಅವ್ರಿಗೆ ಪನಿಷ್ಮೆಂಟ್ ಕೊಡದಿದ್ರೆ ಮುಂದಿನ 1 ವಾರಗಳ ಕಾಲ ಕಾಯೋಣ. 1 ವಾರಗಳ ನಂತರ ಕರ್ನಾಟಕ ಬಗ್ಗೆ ಒಂದು ಕರೆ ಕೊಡೋಣ ಅಂತೇಳಿ ಈ ಮತ್ತೊಂದು ನಿರ್ಣಯವನ್ನು ತಗೊಂಡಿದ್ದೀವಿ. ತಮ್ಮೆಲ್ಲರೂ ಒಪ್ಪಿಗೆ ಎಲ್ಲರೂ ಚಪ್ಪಡೆ ಕಂಟಿನ್ಯೂ ಮಾಡೋಣ ಅಂತ ನಾನು ಹೊಂದಿದ್ದೀನಿ. ಥ್ಯಾಂಕ್ ಯು. ಮೈಸೂರಿನ ಕುರುಬ ಸಂಘಗಳ ತಾಲೂಕುಗಳ ಅಧ್ಯಕ್ಷರುಗಳೇ, ಕಾರ್ಯದರ್ಶಿಗಳೇ, ಮಂಡ್ಯ ಜಿಲ್ಲೆಯ ಕುರುಬ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳೇ, ಚಾಮರಾಜನಗರ ಜಿಲ್ಲೆಯ ಕುರುಬ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳೇ, ಬಹಳಷ್ಟು ಜನ
ಸಭೆಯ ಉದ್ದೇಶ ನಿಮಗೆ ವಿವರವಾಗಿ ತಿಳಿಸಬೇಕಾಗಿದೆ. ನಾನು 9ನೇ ತಾರೀಕು ಮಂಡ್ಯದಲ್ಲಿ ಆಶ್ರಮ ನಡೀತಾರೆ. ಮಂಡ್ಯ ಬಂದು 2 ಗಂಟೆಯಲ್ಲಿ ಒಬ್ಬರು ಬಂದು ಸರ್ ವಿಡಿಯೋ ನೋಡಿಲ್ಲ ಅಪ್ಪ ನೋಡಿ ವಿಡಿಯೋದಲ್ಲಿ ನೋಡಿದಾಗ ಅವರಿಬ್ಬರು ಅಂದರೆ ಒಬ್ಬ ಬಸರಾಳದ ಬಡಾವಣೆ ಏನೋ ಒಂದು ಬಡಾವಣೆ ಕುಮಾರ್ ಅಂತ, ಇನ್ನೊಬ್ಬ ಬೆನ್ನಹಳ್ಳಿ ಗ್ರಾಮದ ಮಹೇಶ್ ಕೂಡ ಅವರು ಮಾತನಾಡಿರ್ತಕ್ಕಂಥ ಪದಗಳನ್ನು ಬಳಕೆ ನನಗೆ ಏನಾದರೂ ಒಂದು ವೇಳೆ ಅವ್ರು ಅಲ್ಲೇ ಸಿಕ್ಕಿದ್ರೆ ಅಲ್ಲೇ ನಮ್ಮ ಹುಡುಗರಂತೆ ರಚನೆ ಕೂತಿದ್ದಕ್ಕಂಥ ನಾನು ಅಧ್ಯಕ್ಷ 4 ಗಂಟೆವರೆಗೂ ಸಿಕ್ಕರೆ 5 ಗಂಟೆಗೆ ಎಲ್ಲ ಯಾರ್ಯಾರು ವೈರಲ್ಲಾಗಿರ್ತಕ್ಕಂಥ ನೋಡಿದ್ರು 5 ಗಂಟೆಗೆ ಶುರುವಾದ ನಾನೇನು ಮಾಡಿದೆ, ನನ್ನ ಎಲ್ಲ ಜಿಲ್ಲಾ ಸಂಘದ ಕಾರ್ಯಕಾರಿ ಸಮಿತಿನ ಕರೆದೆ, ಮುಖಂಡರು ಕರೆದೆ, ಯಾರು ಸಿಗ್ತಾರೆ ಎಸ್ ಪಿಗೆ ಫೋನ್ ಮಾಡಿದೆ. ಎಸ್ ಪಿ ಅಡಿಷನಲ್ ಎಸ್ ಪಿ ಇದೆ ತಿಮ್ಮಯ್ಯ ಅಂತೇಳಿ ಅವರು ಮಾಡಿ ಆಯಿತು ನೋಡೋದಲ್ಲ ಇಲ್ಲ ನೋಡಾಯಿತು, ನಾನು ಕ್ರಮ ತಗೊಳ್ಳಿಕ್ಕೆ ಏನು ಬೇಕಾದ್ರೆ ಮಾಡ್ತಾ ಇದ್ದೀನಿ ಆಯಿತು ಹೋಗಿ ಅಲ್ಲಿ ನಾನು ದೂರನ್ನು ಕೊಟ್ಟು ಅಡಿಷನಲ್ ಎಸ್ ಪಿ ಹೇಳಿದೆ. ಎಲ್ಲರೂ ಯೋಚನೆ ಮಾಡಿ ನಾವು ಕುಡಿಯ ಹಾಲಿನಲ್ಲಿ ನೊರೆ ಜಾಸ್ತಿ, ಕಡಿಮೆ ಜಾಸ್ತಿ ಅಂತ ಕೂತಿದ್ದೀವಿಲ್ಲ. ಮೊನ್ನೆ ನಮ್ಮ ಕುರುಬರು ತಾಕತ್ತವ್ರು ಏನು ಗೊತ್ತಾ, ಸಿದ್ದರಾಮಯ್ಯ ಕಾಂಗ್ರೆಸ್ ಮುಖ್ಯಮಂತ್ರಿಗೆ ತಾಕತ್ತವ್ರು ಏನಾದ್ರು ತೋರಿಸ್ಕೊಟ್ಟಿರಂತ ಪುಣ್ಯ ನಮ್ಮನ್ನ ಯಾಕಂದ್ರೆ ಯಾವನೋ ಒಬ್ಬ ಇಲ್ಲಿಂದ ಮಾಡ್ಕೊಳ್ತಾರೆ. ಕಾರ್ಯದರ್ಶಿಗಳೇ ನಾವು ಇವ್ರು ಮಿಸ್ಗೈಡ್ ಮಾಡಿದ್ವಿ. ಈಗ ಇಲ್ಲಿ ಬನ್ನಿ ಕಮಿಷನ್ ನಾನು ಇದಾಗಬೇಕಾ? ಮಿಸ್ಗೈಡ್ ಮಾಡಿಲ್ಲ ಮೇಡಮ್ ಡಿವಿಷನ್ ಆದ್ರಿಂದ ಮೇಡಮ್ ಜಿಲ್ಲೆಗೆ ಇಲ್ಲ ಅವ್ರೇನು ಕೊಡ್ಬೇಕು
ಯಾರು ಅನ್ನೋದು ನಮಗೇನ ಅಂತ ಯಾರು ಏನಂತ ಅದ್ರ ಬಗ್ಗೆ ಗೊತ್ತಿಲ್ಲ. ಅದ್ರ ವಿಡಿಯೋ ಇತ್ತು. ಆ ವಿಡಿಯೋ ಕ್ಯಾಸೆಟ್ನು ಸುಧಾ ಇವತ್ತು ನಾವು ಕಮಿಷನರ್ಗೆ ತಲುಪಿಸಿದ್ದೀವಿ. ಅವ್ರು ಯಾರು ಅಂತ ತನಿಖೆ ಮಾಡಿ ಅವ್ರು ಕ್ರಮ ಕೈಗೊಳ್ಳಬೇಕಾಗಿದೆ. 8ನೇ ತಾರೀಕಿಗೆ ಘಟನೆ ಆಗಿದೆ. 8ನೇ ತಾರೀಕು ನಡೆದಂಥ ಘಟನೆ ಬಗ್ಗೆ ಮಂಡ್ಯ ಜಿಲ್ಲೆ ಬಸವರಾಜ ತಾಲೂಕಿನಲ್ಲಿ ಯಾರೋ ಕಿಡಿಗೇಡಿಗಳು ಸಮಾಜದ ವಿರುದ್ಧ ಹಾಗೂ ಮುಖ್ಯಮಂತ್ರಿ ಸ್ಥಾನದ ವಿರುದ್ಧ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಅಹಿಂದ ನಾಯಕರು ಹಾಗೂ ಈ ರಾಜ್ಯದ ಅತ್ಯುತ್ತಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರ ಬಗ್ಗೆನೂ ಕಿಡಿಗೇಡಿಗಳು ಕುಶಲ ವಿಚಾರಗಳಲ್ಲಿ ಮಾತಾಡೋದ್ರಿಂದ ಅದರ ಬಗ್ಗೆ ಪೊಲೀಸ್ನವ್ರಿಗೆ ಖಂಡನೆ ಇದ್ರ ಬಗ್ಗೆ ಖಂಡನೆ ಮಾಡೋದು ಮತ್ತು ಪೊಲೀಸ್ನವ್ರಿಗೆ ಮೆಮೊರಾಂಡಮ್ ಕೊಡೋದು, ಅವನಿಗೆ ಕಠಿಣ ಶಿಕ್ಷೆ ಕೊಡಿಸೋದು ಮತ್ತು ಗಡಿ ಪಾರು ಮಾಡೋ ಅಂಥದ್ದು. ಇದಿಷ್ಟು ಆಗಿಲ್ಲದೆ ಇದ್ದರೆ ಬುಧವಾರ ಬಸರಾಳ್ ಬಂದ್ ಮಾಡೋ ಅಂಥದ್ದು. ಅವತ್ತಿಗೂ ಸುಧಾ ಅವನಿಗೆ ಅರೆಸ್ಟ್ ಮಾಡಿದೆ ಇದ್ದರೆ ಮುಂದಿನ ದಿನ ನೆಕ್ಸ್ಟ್ ವೀಕಲ್ಲಿ ಕರ್ನಾಟಕ ಬಂದ್ ಮಾಡೋ ಅಂಥದ್ದು ಇವತ್ತಿನ ದಿನ ನಿರ್ಣಯ ತಗೊಂಡಿದ್ದೀವಿ. ನೋಡಿ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಹಲವಾರು ರಾಜ್ಯಗಳಿವೆ. ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಸುಧಾ ಒಬ್ಬ ಪ್ರಧಾನಿ ಎದುರಿಗೆ ನಿಂತು ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳು ಹಿಂಗಿದೆ, ನೀವು ಮಾಡ್ತಾ ಇರೋದು ಅನ್ಯಾಯ ಅಂತ ಹೇಳ್ದಂಥ ವ್ಯಕ್ತಿ ಯಾರು ಇದ್ದರೆ ಹಾಲು ಮತಸ್ಥ ಸಮಾಜದ ಸಿದ್ದರಾಮಯ್ಯನವರು. ಹಾಲು ಮತದ ಬಗ್ಗೆ ಮಾತಾಡಬೇಕಾದ್ರೆ ಯಾರೇ ಆಗಿರಲಿ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನೋದು ನಮ್ಮ ಒಂದು ಇದು. ಯಾವುದೇ ಜಾತಿ ಆಗಿರಲಿ, ಯಾವುದೇ ಜಾತಿ ಮೇಲೂ ಕೀಳಲ್ಲ, ಎಲ್ಲ ಜಾತಿಗಳು ಒಂದೇ. ಒಂದು ಸಮಾಜದ ಬಗ್ಗೆ ಮತ್ತೊಂದ್ರ ಬಗ್ಗೆ ಮಾತಾಡಬೇಕಾದ್ರೆ, ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕಾದ್ರೆ ಯೋಚನೆ ಮಾಡಬೇಕು. ನೀವು ನಿನ್ನೆ ನಡೆದಂಥ ಮೆಟ್ರೋ ಇದರಲ್ಲಿ ನೀವು ನೋಡಿರಬೇಕು, ನಮ್ಮ ರಾಜ್ಯಕ್ಕೆ ಆಗ್ತಾ ಇರೋ ತೊಂದರೆ ಬಗ್ಗೆ ಯಾವ ಸಂಸದರು ಸುಧಾ ಮಾತಾಡಿಲ್ಲ, ಆಯಿತಾ, ಯಾರು ಸುಧಾ ಮಾತಾಡಿಲ್ಲ. ಆದರೆ ಮುಖ್ಯಮಂತ್ರಿಗಳು ಹೇಳಿದ್ರು, ಮೆಟ್ರೋಗೆ ನಾನು 25,347 ಕೋಟಿ ಕೊಡ್ತಾಯಿದ್ದೀನಿ, ಕೇಂದ್ರ ಸರ್ಕಾರ ಬರೀ 7,000 ಚಿಲ್ಲರೆ ಕೊಡ್ತಾಯಿದೆ. ಆದರೂ ಮುಖ್ಯಮಂತ್ರಿಗಳು ಎಲ್ಲೂ ನಾನು ಮೆಟ್ರೋಗೆ ಇದನ್ನು ಮಾಡಿದ್ದೀನಿ ಅಂತ ಹೇಳಿಲ್ಲ. ಯಾವುದೇ ಕೆಲಸ ಕಾರ್ಯಗಳು ಮಾಡಿದ್ರು ಈ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲೂ ಯಾರಿಗೂ ತೋರಿಸ್ಕೊಳ್ಳದೆ ಅಂತ ಮಾಡೋಂಥ ವ್ಯಕ್ತಿ ಯಾರಿದ್ದರೆ ಮಾನ್ಯ ಸಿದ್ದರಾಮಯ್ಯನವರು. ಮತ್ತು ಜೊತೆಗೂ ಆ ವ್ಯಕ್ತಿ ಯಾರು ಮಾತಾಡಿದ್ದಾನೆ ನೀವು ನೋಡಬೇಕು. ಈ ರಾಜ್ಯದಲ್ಲಿ 23ರ ವಿಧಾನಸಭಾ ಚುನಾವಣೆಯಲ್ಲಿ ಕೊಟ್ಟಂಥ 5 ಗ್ಯಾರಂಟಿಗಳಲ್ಲಿ 6 ತಿಂಗಳಲ್ಲೇ ಕಾರ್ಯಗತಕ್ಕೆ ತಂದಂಥ ಒಬ್ಬ ಈ ದೇಶದಲ್ಲೇ ಈ ರಾಜ್ಯದ ಮುಖ್ಯಮಂತ್ರಿ ಯಾರಿದ್ದರೆ ಸಿದ್ದರಾಮಯ್ಯನವರು. ಆ ಫಲಾನುಭವಿಗಳಲ್ಲಿವೆ ಮಾತಾಡಿದಂಥ ವ್ಯಕ್ತಿಗಳು ಅವ್ರ ಕುಟುಂಬದವ್ರು ಯಾರು ಪಡಿತಾ ಇರ್ತಾರೆ. ಇಷ್ಟೆಲ್ಲ ಇದ್ದೂ ಈ ಥರ ಮಾತಾಡ್ತಾ ಇರೋಂಥದ್ದು ಬಹಳ ನೋವಿನ ಸಂಗತಿ. ಯಾವುದೇ ಸಮಾಜ ಆಗಿರಲಿ, ಎಲ್ಲರಿಗೂ ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, ಯಾವುದೇ ಸಮಾಜದ ಮೇಲು ಕೀಳು ಅಂತ ಯಾರೂ ಕಾಣಬೇಡಿ. ಎಲ್ಲ ಸಮಾಜಗಳು ನಾವು ಮನುಷ್ಯರಾಗಿದ್ದೀವಿ. ನಮ್ಮ ಕುವೆಂಪು ಅವ್ರು ಹೇಳ್ದಂಗೆ ಮನಸ್ಸಿನಾಗಿ ಹುಟ್ಟಿ ಸಾಯೋ ಹೊತ್ತಿನಲ್ಲಿ ವಿಶ್ವಮಾನವರಾಗಿರಬೇಕು. ನೀವು ಈ ಥರ ಆದರೆ ದೇಶಕ್ಕೆ ಜನಕ್ಕೆ ಏನು ವಿಷಯ ತಿಳಿಸ್ತೀರಿ? ನೀವು ಮಾಡೋ ಕುಚೇಷ್ಟೆಗಳು ಇವತ್ತು ಒಬ್ರಿಗೊಬ್ರಿಗೆ ತಂದಾಗ್ತದೆ. ನಾವು ಎಲ್ಲ ಜಾತಿಗಳ ಜೊತೆನೂ ಹಾಲು ಮತ ಸಮಾಜ ಅಣ್ಣ ತಮ್ಮದಿರಾಗೇ ಇದ್ದೀವಿ ಹೊರತು ಮುಂದೇನೂ ಆಗಿರ್ತೀವಿ. ದಯವಿಟ್ಟು ಈ ಥರ ಎಲ್ಲರೂ ಮಾತಾಡಿದ್ದಾದರೆ ಸರ್ಕಾರ ಆಗಿರಲಿ, ಕಾನೂನಾಗಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡ್ತೀವಿ. ಗೊತ್ತಿರಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಯಾರ ಬಗ್ಗೆ ಏನೋ ಮಾತಾಡೋದಾದರೆ ಅದಕ್ಕೆ ಕೇಸ್ ಆಗ್ತದೆ. ಈಗ ಮೊನ್ನೆ ಒಂದು ಕೇಸ್ ಆಗಿದೆ ನೋಡಿ, ಯಾರಿಗೂ ಬಗ್ಗೆ ಮಾತಾಡಿದ್ದಕ್ಕೆ ಕೇಸ್ ಆಗ್ತದೆ. ಮತ್ತು ನೀವು ಕಷ್ಟ ಅನುಭವಿಸ್ಬೇಕಾಗಿರೋರು ಮಾತಾಡಿರೋಂಥವ್ರು ಯಾರೋ ಮಾಡಿದ್ದೀನ ನೀವು ಫಾರ್ವರ್ಡ್ ಮಾಡಿದ್ದಾದ್ರೂ ನಿಮಗೆ ಪನಿಷ್ಮೆಂಟ್ಗಳಾಗ್ತದೆ. ದಯವಿಟ್ಟು ಯಾವುದೇ ಇದನ್ನಾದ್ರೂ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಫಾರ್ವರ್ಡ್ನ ಮಾಡಬೇಡಿ ಅಂತ ಮನವಿ ಮಾಡ್ತೀನಿ ಸರ್. ಜಾತಿ ಸಂಘರ್ಷಗಳು ಯಾರೋ ಬೀದಿ ಲೋಗವನ್ನು ಮಾಡೋ ಅಂಥದ್ದು. ಇಲ್ಲಿ ಈ ರಾಜ್ಯದಲ್ಲಿ ಈ ದೇಶನೇ ಅಷ್ಟು ಜಾತ್ಯತೀತ ರಾಷ್ಟ್ರ ನಮ್ಮದು. ಇದು ಎಲ್ಲ ಜಾತಿಯವರು ಒಂದಾಗಿರಬೇಕು ಅನ್ನೋದೇ ಎಲ್ಲರ ಬಯಕೆ. ಯಾರೋ ಕಿಡಿಗೇಡಿಗಳು ಮಾಡೋದ್ರಿಂದ ಕೆಲವು ಅನಾಹುತಗಳು ಆಗ್ತದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆನಾ? ಓಕೆ ಸರ್, ಏನು 3-4 ದಿವಸದ ಹಿಂದೆ ಮಂಡ್ಯ ಜಿಲ್ಲಾ ಬಸರಾಳ ಹೋಬಳಿಯಲ್ಲಿ ಯಾರೋ ಇಬ್ಬರು ಕಿಡಿಗೇಡಿಗಳು ಕುರುಬ ಸಮಾಜದ ವಿರುದ್ಧವಾಗಿ ಭಾಳ ಹೀನಾಯವಾಗಿ ಮಾತನಾಡೋದು ವಿರುದ್ಧ ಇವತ್ತು ನಾವು ಖಂಡಿಸಿ ಒಂದು ಸಭೆಯನ್ನು ಮಾಡಿ ಮಾನ್ಯ ಪೊಲೀಸ್ ಕಮಿಷನರ್ ಅವ್ರಿಗೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ಅಂತೇಳಿ ಎಲ್ಲ ಸಮಾಜದ ಮುಖಂಡರುಗಳು ಬಂದಿದ್ವಿ. ಮತ್ತು ಅಲ್ಲಿ ಮಂಡ್ಯ ಜಿಲ್ಲಾ ಎಲ್ಲ ತಾಲೂಕು
ತಾಲೂಕು ಸಂಘದ ಅಧ್ಯಕ್ಷರುಗಳು ಆ ತಾಲೂಕು ಹೆಡ್ ಕ್ವಾರ್ಟರಲ್ಲಿ ತಾಲೂಕು ಸ್ಟೇಷನ್ನಲ್ಲಿ ಕಂಪ್ಲೇಂಟ್ನ ಸಹ ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲಾ SP ಅವ್ರ ಹತ್ರ ಸಹ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೂಡಲೇ ಆ ಕಿಡಿಗೇಡಿಗಳನ್ನ ಬಂಧಿಸಬೇಕು, ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು, ಮತ್ತು ಆ ಜಿಲ್ಲೆಯಿಂದ ಅವ್ರನ್ನ ಗಡೀಪಾರು ಮಾಡಬೇಕು. ಜೊತೆಗೆ ಆ ಜಿಲ್ಲೆಯಿಂದಂತಲ್ಲ, ಈ ರಾಜ್ಯದಿಂದನೇ ಗಡೀಪಾರು ಮಾಡಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿ ಅವ್ಯಾಚ ಶಬ್ದಗಳಿಂದ ಯಾರೂ ಸಹ ಮಾತನಾಡಬಾರ್ದು, ಈ ಥರ ಅವ್ಯಾಚ ಶಬ್ದಗಳನ್ನ ಬಳಸಬಾರ್ದು ಅಂತೇಳಿ ನಾವರು ತಮ್ಮ ಮಾಧ್ಯಮದ ಮುಖಾಂತರ ಈ ಥರ ಕಿಡಿಗೇಡಿಗಳಿಗೆ ಹೇಳಲಿಕ್ಕೆ ಬಯಸ್ತೇವೆ ಸರ್. ಸರ್ ಯಾರು ಅಂತೇಳಿ ಅದು ಮಂಡ್ಯ ಜಿಲ್ಲಾ ತಾಲೂಕು ಅವ್ರಿಗೆ ಗೊತ್ತಾಗಿದೆ. ಅವ್ರ ಹೆಸರು ಸಹ ಮೆನ್ಷನ್ ಮಾಡಿ ಕಂಪ್ಲೇಂಟ್ ಸಹ ಲಾಡ್ಜ್ ಮಾಡಿದ್ದಾರೆ. ಕಂಪ್ಲೇಂಟ್ ಆಗಿದೆ. ಅವರು ಸ್ವಿಚ್ ಆಫ್ ಮಾಡ್ಕೊಂಡು ತಲೆಮರೆಸ್ಕೊಂಡಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಇವತ್ತು ಅಲ್ಲಿ SP ಮತ್ತು ಅಡಿಷ್ನಲ್ SP ಅವರು ಕೂಡಲೇ ನಾವು ಅವ್ರನ್ನ ಬಂಧಿಸ್ತೀವಿ ಅಂತೇಳಿ ಮಾಹಿತಿಯನ್ನು ಇವತ್ತು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಲ್ಲಿ ಜಿಲ್ಲಾಧ್ಯಕ್ಷರು. ಕೂಡಲೇ ಬಂಧಿಸ್ತೀವಿ ಅಂತ ಹೇಳಿದ್ದಾರೆ. ನಾಳೆ ಏನಾರು ಬಂಧಿಸ್ತಿಲ್ಲ ಅಂದರೆ ಇನ್ನು 2 ದಿವಸದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಬಂದನ್ನು ಕರೆ ಮಾಡಿದ್ದಾರೆ. ಹಾಗಾಗಿ ಭಾಳ ಯಶಸ್ವಿಯಾಗಿ ಬಂದ್ ಆಗ್ತದೆ ಅನ್ನೋ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. 8ನೇ ತಾರೀಕು ಆಗಿದೆ ಮಾಡಿದ್ದೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ನೀವು ಸಹ ನಮ್ಮ ಕಂಪ್ಲೇಂಟ್ನೂ ಸಹ ಸ್ವೀಕರಿಸಿ ನೀವು ಅವ್ರ ವಿರುದ್ಧ ಕೇಸ್ ಲಾಡ್ಜ್ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು ತಾಲೂಕದ ಪದಾಧಿಕಾರಿಗಳೆಲ್ಲ ಒಟ್ಟಿಗೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಸರ್ ಇವತ್ತು ಕುರುಬ ಸಮಾಜದವ್ರಿದ್ರು, ಬೇರೆ ಸಮಾಜದವ್ರು ನಮ್ಮ ಜೊತೆಲಿದ್ರು. ಯಾವುದೇ ಸಮಾಜ ಆಗಲಿ ಸರ್, ಯಾವುದೇ ಸಮಾಜ ಆಗಲಿ ಇವಾಗ ಮಾತಾಡೋದು ತಪ್ಪು ಅಂತೇಳಿ ನಾನಾರು ಭಾವಿಸ್ತಾ ಇಂಥ ಕಿಡಿಗೇಡಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಇದೊಂದು ಸರ್ ಈಗ ಮೊಬೈಲು ಭಾಳ ಫ್ರೀಯಾಗಿ ಸಿಗ್ತದೆ ಅಂಥೇಳಿ ನೀವು ಸಾಮಾಜಿಕ ಜಾಲತಾಣಗಳು ಹಾಕೋದು, ಅವರು ಆ ಸಮಾಜ ಈ ಸಮಾಜ ಅಂತ ಬೈಯೋದು ಯಾರೇ ಮಾಡಲಿ ಸರ್, ನಾನು ಮಾಡಿದ್ರೂ ತಪ್ಪೇ. ಆ ಥರದ ತಪ್ಪುಗಳನ್ನ ಮುಂದಿನ ದಿನಗಳಲ್ಲಿ ಆಗಬಾರ್ದು. ಆ ಥರ ಮಾಡಿದಂಥವ್ರಿಗೆ 1-2-3 ಜನಕ್ಕೆ ಕಠಿಣವಾದಂಥ ಶಿಕ್ಷೆ ಆದರೆ ಬೇರೆ ಯಾರೂ ಸಹ ಆ ರೀತಿ ಮಾಡೋಕ್ಕೆ ಹೋಗಲ್ಲ ಅಂಥೇಳಿ ನಾನು ಹೇಳ್ತಾ ತಮ್ಮ ಮಾಧ್ಯಮದ ಮುಖಾಂತರ ಕೂಡಲೇ ಅವ್ರನ್ನ ಬಂಧಿಸಬೇಕು, ಅವ್ರಿಗೆ ಶಿಕ್ಷೆ ಆಗಬೇಕು ಅಂತೇಳಿ ಹೇಳಲಿಕ್ಕೆ ಬಯಸ್ತಾರೆ. ಥ್ಯಾಂಕ್ ಯು. ನಮಗೆ ಶನಿವಾರ ಸಾಯಂಕಾಲನೇ ಗೊತ್ತಾಯಿತು ನಮಗೆ. ಆವಾಗಿಂದಲೇ ನಮ್ಮೆಲ್ಲ ಸಮಾಜದ ವ್ಯಕ್ತಿಗಳಿಗೆ ಹೇಳ್ಕೊಂಡು ಹಿಂಗೆ ಮಾಡಿ ಕಂಪ್ಲೇಂಟ್ ಮಾಡಿ ನೀವು ಅಲ್ಲಿಂದ ನಾವು ಬರ್ತೀವಿ ನೀವು ಕರೀರಿ ಅಂತೆಲ್ಲ ಹೇಳ್ಕೊಂಡು ಎಲ್ಲರಿಗೂ ಹೇಳಿ ಅದನ್ನು ಸಮಾಜನ ಖಂಡಿಸಿ ನಾವು ಮಾಧ್ಯಮದಲ್ಲಿ ವೈರಲ್ ಆಗೋದಂತೆಲ್ಲ ಈಗ ಮೊನ್ನೆ ತಾನೇ ಒಂದು ಯಾವುದೋ ಬೇರೆ ಘಟನೆ ನಡೆದೈತೆ ಮೈಸೂರು ಭಾಗದಲ್ಲಿ, ಕೋಟೆ ಭಾಗದಲ್ಲಿ. ಅದರಿಂದ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಾಗಿ ಅವರೇ ಯಾವ ಸಮಾಜದ ಬಗ್ಗೆ ಮಾತಾಡಬಾರ್ದು ಆ ಥರ ಅಂಥದ್ದಲ್ಲಿ ಇವರು ಹಿಂಗೆ ಏಕಾಏಕಿ ಸಮಾಜದ ಮೇಲೆ ಹೇಳಿಕೆ ಕೊಡೋದು ತಪ್ಪು. ಅದರಿಂದ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲರಿಗೂ ತಿಳಿಸಿ ನಿಮ್ಮ ಸಮಾಜ ಎಲ್ಲ ಸುಮಾರು ಇಲ್ಲಾಂದ್ರೆ ಒಂದು 100-150 ಕಂಪ್ಲೇಂಟ್ ಆಗಿರಬೇಕು ಟೋಟಲ್ ಕರ್ನಾಟಕದಲ್ಲಿ. ಈ ಭಾಗದಲ್ಲಿ ನಮ್ಮ ಮೈಸೂರು ಹಳೆ ಭಾಗದಲ್ಲಿ ಎಲ್ಲ ಅಷ್ಟೊಂದು ಕಂಪ್ಲೇಂಟ್ ಆಗಿದೆ. ಆದರೂ ಅವ್ರು ಕಿಡಿಗೇಡಿ ಬಂಧಿಸ್ಬಿಟ್ಟು ಇನ್ನು ಸಮಾಜ ಶಾಂತತೆಗೆ ಅದೇ ಆ ರೀತಿ ವಿಡಿಯೋ ಮಾಡ್ಕೊಂಡು ಇಲ್ಲಿ ಸ್ವಿಚ್ ಆಫ್ ಮಾಡ್ಕೊಂಡು ಅವನು ಇದು ಅಪ್ಸ್ಕೊಂಡಿಗಾಗಿದ್ದಾನೆ. ಅವನಿಲ್ಲ ಅವ್ರ ಊರಲ್ಲಿ, ಅವನು ಮನೆಗೆ ಮುತ್ಕೆನೂ ಹಾಕೋಕ್ಕೆ ಹೋಗಿದ್ರು, ಅವನಿಲ್ಲ ಅವ್ನ ಊರಲ್ಲಿ. ಆದ್ದರಿಂದ ಹೇಳಿಕೆ ಕೊಡೋದು ದೊಡ್ಡದಲ್ಲ, ಅದನ್ನು ಅದೇ ಥರ ನಡ್ಕೊಳ್ಳೋ ಶಕ್ತಿ ಇರಬೇಕು ಅವ್ರಿಗೆ. ಅಂಥ ಶಕ್ತಿ ಯಾರಿಗೂ ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಸಮಾಜ ದೊಡ್ಡದು, ಸಮಾಜಕ್ಕೆ ಗೌರವ ಕೊಡಬೇಕು. ಆ ಸಮಾಜ ದಿಸೆಯಲ್ಲಿ ಅವರು ಸಹ ತಪ್ಪಾಗದ ಅರಿವಾಗಿಸ್ಕೊಂಡು ಕ್ಷಮೆ ಕೇಳಿ ಅವ್ರೂ ಮುಂದೆ ಈ ಥರ ಆಗದೆ ನೋಡ್ಕೋಬೇಕು. ಅವ್ರಿಗೂ ಒಳ್ಳೆಯದು, ನಮ್ಮ ಸಮಾಜದ ಜನಗಳಿಗೂ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಈ ದಿನ ಏನು ನಮ್ಮ ಮಂಡ್ಯದ ಘಟನೆ ಆಗಿದೆ, ಕಿಡಿಗೇಡಿಗಳು ಏನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಹಾಗೂ ಆಲ್ಮತ ಕುರುಬ ಸಮಾಜದ ಬಗ್ಗೆ ಏನು ಅವರು ಸಂದೇಶ ಕೊಟ್ಟಿದ್ದಾರೆ, ತಪ್ಪಾಗಿ ಹೇಳಿಕೆ ಕೊಟ್ಟು ವಿರುದ್ಧವಾಗಿ ಸಮಾಜದ ವಿರುದ್ಧವಾಗಿ ಮಾತಾಡೋರು ಸಮಾಜ ಕೋಮು ದಳ್ಳೂರಿ ಥರ ಆಗಬಾರ್ದು. ಅದಕ್ಕೆ ಅವ್ರಿಗೆ ಏನು ಕುಡ್ದೇ ಹೇಳಿದಾರೋ ಏನೋ ಗೊತ್ತಿಲ್ಲ, ಅವರ ಖಂಡನೀಯ ಮಾತ್ರ ಅವ್ರು ಹೇಳಿರೋದು ಮಾತ್ರ. ಯಾಕಂದರೆ ನಾವು ಮೈಸೂರಾಗಲಿ ಮಂಡ್ಯ ಭಾಗದಲ್ಲಾಗಲಿ ಎಲ್ಲರೂ ಅಣ್ಣ ತಂದಿರಂಗೆ ಎಲ್ಲ ಒಕ್ಕಲು ಎಲ್ಲ ಜನಾಂಗನೂ ಒಕ್ಕಲಿಗರಾಗಲಿ ಕುರುಬರಾಗಲಿ ಎಲ್ಲ ಆಚಾರರಾಗಲಿ ನಾಯಕ ಸಮಾಜ ಆಗಲಿ ಎಲ್ಲ ಒಗ್ಗಟ್ಟಾಗಿ ಎಲ್ಲ ಚೆನ್ನಾಗಿದ್ದೀವಿ. ಮೈಸೂರು ಸಮಾಜ ತಣ್ಣಗಿದೆ, ಯಾವ ತೊಂದರೆನೂ ಇಲ್ಲ. ಅದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಾವಧಿಯಲ್ಲಿ ಎಲ್ಲ ಜಾತೀಯ ನಾಯಕ ಸಿದ್ದರಾಮಯ್ಯ ಸಾಹೇಬರು ಅವರ ಮುಖ್ಯಮಂತ್ರಿ ಅವಧಿಯಲ್ಲಿ, ಆಡಳಿತ ಅವಧಿಯಲ್ಲಿ ಇಂಥದ್ದೆಲ್ಲ ಆಗಬಾರ್ದು. ಕಿಡಿಗೇಡಿಗಳು ಅವ್ರ ಹೊಟ್ಟೆ ಕಿಚ್ಚಿದ್ರೆ, ವೈಯಕ್ತಿಕ ದ್ವೇಷ ಇದ್ದರೆ ಅದನ್ನು ಊರೂರಲ್ಲಿ ಅಲ್ಲಲ್ಲೇ ಮಾಡ್ಕೋಬೇಕು. ಅದನ್ನು ಬಿಟ್ಟು ಪಬ್ಲಿಕ್ಕಾಗಿ ನೀನು ಯಾವ ಜಾತಿ ನೀ ಜಾತಿ ಏನು ಮಾಡ್ಕೊತೀಯ ಅವೆಲ್ಲ ಅನ್ನಬಾರ್ದು. ಯಾಕಂದ್ರೆ ಅಣ್ಣ ತಮ್ಮದಿರಂಗೆ ಬಾಳ್ತಿದ್ದೀವಿ. ಸಮಾಜನ ಎತ್ತಿ ಕಟ್ಟಬಾರ್ದು, ಯಾರೂ ಒಂದು ಸಮಾಜನ ಏಳಿಸ್ಬಾರ್ದು. ಎಲ್ಲ ಸಮಾಜನೂ ಅವರ ಸಮಾಜ ದೊಡ್ಡದು. ಯಾವ ಸಮಾಜ ಸಣ್ಣ ಸಮಾಜದವ್ರ ಗತಿ ಏನಂಗಾರೆ ಇವ್ರು ಅಂದ್ಬಿಟ್ರೆ ಸಣ್ಣ ಸಮಾಜದವ್ರು ಏನು ಮಾಡಬೇಕು, ಅವ್ರು ಯಾರಿದ್ದಾರೆ ಅವ್ರಿಗೆ ಹಂಗಂತ ಹಿಂಗೆ ಬಿಟ್ರೆ ಈ ಕಿಡಿಗೇಡಿಗಳು ಏನು ಮಾಡ್ತಾರೆ, ಒಬ್ಬರಾಗೊಬ್ಬರ ಉಟ್ಕೋತಾರೆ ವೈರಸ್ ಉಟ್ಕೊಂಡಂಗೆ ಪ್ರಪಂಚದಲ್ಲಿ. ಅದರಿಂದ ಇಂಥದ್ದೆಲ್ಲ ಮುಂದಕ್ಕೂ ಆಗಬಾರ್ದು. ಅವ್ನಿಗೆ ಕಠಿಣ ಶಿಕ್ಷೆ ಆಗಬೇಕು. ಏನು ಮಂಡ್ಯ ಜಿಲ್ಲೆಯಲ್ಲಿ ಕಂಪ್ಲೇಂಟ್ ಕೊಟ್ಟು SP ಅವ್ರಿಗೆಲ್ಲ ಮಾಡಿದ್ದಾರೆ, ಅವ್ನು ಬಂಧಿಸಿ ಅವನ್ನ ಗಡೀಪಾರು ಮಾಡಿ ಅವ್ರ ಜನಕ್ಕೆ ಸಂದೇಶ ಕೊಡಬೇಕು. ಯಾರೇ ಈ ಥರ ಮಾಡಿದ್ರು ಈ ಥರ ಸಂದೇಶ ಕೊಟ್ಟರೆ ನಿಮ್ಮನ್ನ ಇಲ್ಲಿ ಬಂದು ಬಂಧಿಸ್ತೀವಿ ನಾವು ಅಂತ ಒಂದು ಸಂದೇಶ ಹೋಗಬೇಕು. ಆ ದಿಶೆಯಲ್ಲಿ ಮಂಡ್ಯ ಜಿಲ್ಲೆ SP ಅವರು ಮಾಡಬೇಕು ಅಂತ ಮಾಡ್ತಾರೆ ಅಂತ ನಾವಾದರೂ ಭಾವಿಸ್ತೀವಿ. ಅದು ಎಲ್ಲ ಕಡೆ ಶಾಂತವಾಗಿರಬೇಕು. ಎಲ್ಲ ಅಣ್ತಂದ್ರಂಗೆ ಕುವೆಂಪು ಹೇಳ್ದಂಗೆ ಸರ್ವಜನ ಸುಖಿನೋ ಭವಂತೆ. ಮತ್ತು ಯಾವ ಸಣ್ಣ ಸಮಾಜಕ್ಕೆ ಯಾವುದಕ್ಕೆ ಅಗೌರವ ತೋರ್ದೇನೆ ಸಮಾಜ
ಸಮಾಜದವರೆಲ್ಲ ಒಗ್ಗಟ್ಟಾಗಿ ಇರಬೇಕು ಅನ್ನೋದಕ್ಕೆ ನಮ್ಮ ಮೈಸೂರೇ ಸಾಕ್ಷಿ. ಚೆನ್ನಾಗಿದೆ ಮೈಸೂರು, ಎಲ್ಲ ಕಡೆ ಮಂಡ್ಯ ಆದವರು ಎಲ್ಲರೂ, ಅಲ್ಲೂ ದೊಡ್ಡ ದೊಡ್ಡ ನಾಯಕರಿದ್ದಾರೆ, ಒಕ್ಕಲಿಗ ಸಮಾಜದವರು, ಎಲ್ಲ ಸಮಾಜದವರು. ಹೆಂಗೆ ಎಲ್ಲ ಜೊತೆಗೂಡಿ ಕರ್ಕೊಂಡು ಒಟ್ಟಾಗಿ ಹೋಗ್ತಾ ಇದ್ದಾರೆ, ಆ ರೀತಿಯಾಗಿ ಹೋಗಬೇಕು ಅಂತ ನನ್ನ ಭಾವನೆ. ಹಂಗೆ ಹೋಗಲಿ, ಅವ್ರಿಗೆ ಕಿಡಿಗೇಡಿಗಳು ಬಂಧಿಸ್ಬಿಟ್ಟು ತಕ್ಕ ಶಾಸ್ತಿ ಮಾಡಬೇಕು. ಮತ್ತು ಅವ್ರ ಸಮಾಜದವರು ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು, ನಿಂಗೆ ಮಾಡಿದ್ರೆ ತಪ್ಪು, ಹಂಗೆಲ್ಲ ಮಾತಾಡ್ಬಾರ್ದು ಅಂತ ಆ ಸಮಾಜದವ್ರಿಗೆ ತಿಳುವಳಿಕೆ ಹೇಳಿ ಒಂದು ಶಾಂತಿಯುತವಾಗಿ ಎಲ್ಲ ನೆಲೆಸಂಗೆ ಮಾಡಬೇಕು ಅಂತ ನನ್ನ ಭಾವನೆ. 4 ದಿನ ಆದಮೇಲೆ ವೈರಲ್ ಗೊತ್ತಿಲ್ಲ, ಏನೋ ಅವರ ಭಾವನೆಗಳಿಗೆ ತಕ್ಕಂಗೆ ಅವರು ಮಾತಾಡಿರ್ತಕ್ಕಂಥದ್ದನ್ನು ನಾನು ಮಾಧ್ಯಮಗಳಲ್ಲಿ ಗಮನಿಸಿದ್ದೀನಿ. ನೋಡಿ, ಇದು ದುರಂತ. ನಾವು ಬುದ್ಧನ ನಾಡಲ್ಲಿದ್ದೀವಿ. ಬಸವಣ್ಣವರು, ಬುದ್ಧ, ಬಸವಣ್ಣ, ಅಂಬೇಡ್ಕರು, ಪೆರಿಯಾರು, ನಾರಾಯಣಗುರು, ಜ್ಯೋತಿಬಾ ಫೂಲೆ ಇವರೆಲ್ಲರ ಶ್ರಮ, ಅವರೆಲ್ಲರ ಚಿಂತನೆ ಈ ದೇಶಕ್ಕೆ ಏನಪ್ಪ ಅಂತಂದರೆ ಈ ಜಾತಿ ಹೋಗ್ಬೇಕು, ಸಮಾನತೆ ಬೆಳಿಬೇಕು. ಈ ಅವರ ವಿಚಾರಗಳು ಇದು ನಮ್ಮ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇದೆಯಲ್ಲ, ಅದನ್ನು ಸ್ವಲ್ಪ ನಮ್ಮ ರಾಜ್ಯದ ಜನ ಕೇಳಬೇಕು. ಮತ್ತು ಮಕ್ಕಳುಗಳಿಗೆ, ಯುವಜನರಿಗೆ ಆ ವಿಚಾರಗಳನ್ನ ಹೆಚ್ಚು ತಿಳಿಸ್ಬೇಕು. ಈ ರೀತಿ ಜಾತ್ಯತೀತವಾದಂಥ ವಿಚಾರಗಳು ಮತ್ತು ಮನುಷ್ಯತ್ವ, ಮಾನವೀಯತೆ, ಈ ಥರದ ವಿಚಾರಗಳು ಹೆಚ್ಚು ಜನರಿಗೆ ತಿಳಿಸ್ತೇ ಇರೋದ್ರಿಂದ ಈ ಜಾತಿ, ಈ ಥರದ ಒಂದು ವ್ಯವಸ್ಥೆಗಳು ಈ ಸಮಾಜದಲ್ಲಿ ಹುಟ್ಕೊಂಡಿದೆ. ಯಾವ ಜಾತಿನೂ ಶ್ರೇಷ್ಠ ಅಲ್ಲ, ಯಾವ ಜಾತಿನೂ ಕನಿಷ್ಠ ಅಲ್ಲ. ನನ್ನ ದೃಷ್ಟಿನಲ್ಲಿ ಈ ಜಾತಿಯ ಹಿನ್ನೆಲೆ ಏನು, ಈ ಜಾತಿ ಯಾವಾಗ ಹುಟ್ಟಿತು, ಇದಕ್ಕೇನಾರು ಅರ್ಥ ಇದೆಯಾ? ನಾವು ಈಗ ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯನ ಹೇಳೋದಾದರೆ, ನಾನು ಒಂದು 30 ವರ್ಷ ಮಂಡ್ಯ ಜಿಲ್ಲೆಯಲ್ಲಿ ಇದ್ದೆ. ಎಲ್ಲ ಸಮಾಜಗಳ ಜನರ ನಡುವೆ ರಾಜಕೀಯವಾಗಿ ಬೇರೆ ಬೇರೆ ರೀತಿಯಲ್ಲಿ ವಿದ್ಯಾರ್ಥಿಯಾಗಿದ್ದಾಗೆಲ್ಲ ನಾನು ಅವ್ರ ಜೊತೆ ಕಾಲ ಕಳೆದಿದ್ದೀನಿ. ಮಂಡ್ಯ ಜಿಲ್ಲೆಯಲ್ಲಿ ಒಂದೇ ಒಂದು ಜಾತಿಯ ದಂಗೆ, ಈ ಕೋಮು ಆ ಕೋಮನ ಮೇಲೆ ಅವರು ಇವ್ರ ಮೇಲೆ ಗಲಾಟೆ ಮಾಡಿದ್ರು ಅಂತ ಒಂದು ನಿದರ್ಶನ ನಾನು ನೋಡಿಲ್ಲ. ಅಲ್ಲಿ ನಮ್ಮ ಗೌಡ್ರು ಇರ್ಬೋದು, ಲಿಂಗಾಯತರು ಇರ್ಬೋದು, ದಲಿತ ಸಮಾಜಗಳಿರ್ಬೋದು, ಹಿಂದುಳಿದ ಸಮಾಜಗಳಿರ್ಬೋದು, ಎಲ್ಲ ಒಟ್ಟಾಗಿ ಜೀವನ ಮಾಡ್ತಾವ್ರೆ. ಈಗ ಒಂದು ಹಳ್ಳಿಗಳಲ್ಲಿ ಯಾವ ಮಟ್ಟಕ್ಕಿದೆ ಇದನ್ನು ಅರ್ಥ ಮಾಡ್ಕೋಬೇಕು. ಯಾವುದಾದ್ರೂ ಒಂದು ಗ್ರಾಮದಲ್ಲಿ ಯಾರು ತೀರೋದ್ರೆ ಆ ಗ್ರಾಮದ ಎಲ್ಲ ಸಮಾಜಗಳು ಕೂಡ ಸೇರ್ತಾರೆ. ಸೊ ಅದು ಗ್ರಾಮದ ಸೌಹಾರ್ದತೆ. ಗ್ರಾಮಗಳಲ್ಲಿ ಈ ರೀತಿಯ ಒಂದು ವಾತಾವರಣಗಳು, ಜಾತಿ ವೈಷಮ್ಯಗಳನ್ನ ಈ ರೀತಿ ಬಿತ್ತುಬಿಟ್ಟಾಗ ಏನಾಗ್ಬಿಡ್ತದೆ, ಅವರು ಪ್ರತಿಷ್ಠೆಯಾಗಿ ತಗೊಬಿಟ್ರೆ ಬದುಕೋಕ್ಕೆ ಆಗೋದಿಲ್ಲ. ಸೊ ನಾವು ನಮ್ಮ ಮುಂದಿನ ಪೀಳಿಗೆಗೆ ಏನು ಮೆಸೇಜ್ ಕೊಡ್ತೀವಿ? ಸೊ ನಾನು ಆ ದೃಷ್ಟಿಯಿಂದ ಇವ್ರಿಗೆಲ್ಲ ಹೆಚ್ಚು ಈ ಜಾತ್ಯತೀತ ಮೌಲ್ಯಗಳನ್ನ, ಸಂವಿಧಾನದ ಆಶಯಗಳನ್ನ, ಮಹಾನ್ ವ್ಯಕ್ತಿಗಳ ಸಂದೇಶಗಳನ್ನ ಶಾಲಾ ಕಾಲೇಜುಗಳಲ್ಲಿ, ಶಿಕ್ಷಣ ಸಂಸ್ಥೆಗಳಲ್ಲಿ ಬೋಧಿಸಬೇಕು. ಆ ಮೂಲಕ ಮನುಷ್ಯತ್ವ, ಮಾನವೀಯತೆನ ಜನರಲ್ಲಿ ಆ ರೀತಿ ಭಾವನೆಗಳನ್ನ ಹುಟ್ಟಾಕಬೇಕೇ ಹೊರತು ಜಾತಿಯ ವಿಷಬೀಜಗಳನ್ನ ನಾವು ಬಿತ್ತುವಂಥ ಕೆಲಸಗಳನ್ನ ಮಾಡಬಾರ್ದು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ.